ದೂರದಿಂದಲೇ ಕೇಳ್ತೀನಣ್ಣ. ಮಾತಾಡು ರಾಜಣ್ಣವ್ರೆ, ಈ ಓರಿ ಬಗ್ಗೆ ಏನು ಹೇಳ್ತೀರಾ? ಈ ಓರಿ ಬಗ್ಗೆ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು. ಏನು ಇದ್ರ ಹೆಸರು ಹೇಳ್ಬಿಡಿ ಒಂದ್ಸಲ ಜೋರಾಗೆ. CR7 ಏನು ಮಾತಾಡಂಗಿಲ್ಲ, ಮಾತಾಡಂಗಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತೀರಾ? ಗೊತ್ತು. ಹಾಂ, ಇಡೀ ಇಷ್ಟೇ ಗೊತ್ತು. ಕರ್ನಾಟಕ ಏನು, ತಮಿಳುನಾಡು ಗೊತ್ತು, ಆಂಧ್ರಗಳು ಗೊತ್ತು, ಎಲ್ಲ ಗೊತ್ತು. ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಕರುಗಳು ಹುಟ್ಟಿರ್ಬೋದು ಇದಕ್ಕೆ ಇವಾಗ? ಎಷ್ಟು ಜನ ಕರ ಹುಟ್ಟವೆ? ಹಾಂ, ನಿಮ್ಮ ಅಂದಾಜು ಸಾವಿರ ಜಾಸ್ತಿ ಹುಟ್ಟವೆ. 1000 ಜಾಸ್ತಿ ಹುಟ್ಟವೆ. 2000 ಕರಿ ಮೇಲೆ ಹುಟ್ಟವೆ. ಹಾಂ, ಇವಾಗ ಯಾವ್ದಾದ್ರು ಒಂದು ತಂದು ಮಡಗ್ಬೇಕಾನೆ ಇದನ್ನು ಇವಾಗ? ಮಡಿಕೊಳ್ಳೋಣ. ಹಾಂ, ಮಡಿಕೊಳ್ಳೋಣ. ಒಂದು ಇದ್ರ ಪಕ್ಕದಲ್ಲೇ ಮಗ ಅಂತ ಯಾವ್ದಾದ್ರು ತಂದು ಮಡಗಿದ್ದೀರಿ ಇವಾಗ? ಇತ್ತಲ್ಲ, ಮನೆ ಕೊಟ್ಟಲ್ಲ. ಮನೆ ಕೊಟ್ಬಿಟ್ರಾ? ಮಗನೇ ಇತ್ತು. ಎಷ್ಟು ಏಜ್ ಆಗಿರ್ಬೋದು ರಾಜಣ್ಣವ್ರು ಇವಕ್ಕೆ? ಆಗಲ್ಲ, 8 ವರ್ಷ. 8 ವರ್ಷ. ಇನ್ನ ಎಷ್ಟು ವರ್ಷ ಕಟ್ಬೋದು ಅಂದ್ಕೊಂಡಿದ್ದೀರ ನಿಮ್ಮ ಪ್ರಕಾರ? ಒಂದು 8 ವರ್ಷ ಮಡಿಕೊಂಡ್ರೆ ಕಟ್ತದೆ. ಇನ್ನ 8 ವರ್ಷ ಕಟ್ಟಿಸ್ಬೋದು. ದನ ಫಸ್ಟೇ ಜಾಸ್ತಿ ಕಟ್ಸ್ಬಿಟ್ಟವ್ರೆ. ಹಾಂ, ಈಗ ನಾವು ಹಾಲು ಪಾಲು ಹೆಚ್ಚಾಗಿ ಹಾಕೊಂಡು ಅಭಿವೃದ್ಧಿ ಮಾಡಿದ್ರೆ ನೋಡೋಣ. ಇನ್ನ ಏನಾಯ್ತು, ಈ ಕಾಲು ವೈರ್ ಬಸ್ಸನ್ನು ಇವೆಲ್ಲ ಬಂದಾಗ ಇವಾಗ ಆ ಊರಿ ಮಳೆ ಊರಿ ಅದು ಬರ್ತಾರಪ್ಪ, ವೈರ್ ಬಸ್ಸನ್ನು ಬಂದ್ಬಿಡ್ತಾರೆ ಕಾಲು. ಅದು ಲೇಟ್ ಆಯ್ತಲ್ವಾ? ದನ ಕಟ್ಟೋ ಊರಿಗಳು ಅಷ್ಟು ಏನು ಮಾಡೋಕ್ಕ ಸೇವಿಂಗ್ಸು ಮಳೆ ಕೂಡ ಇದ್ರೊಳಗೆ ಮೇಲಲ್ವಾ? ಕರೆಕ್ಟು. ಏನು ಇದಕ್ಕೆ ತಿಂಡಿ ಎಲ್ಲ ಏನು ಮೇಂಟೈನ್ ಮಾಡ್ತೀರಾ ಇವಾಗ? ಹಾಲು ಪಾಲು ಎಲ್ಲ ಇತ್ತು. ಸ್ವಲ್ಪ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಲೇಬೇಕು ಇದಕ್ಕೆ. ತಿಂಡಿ ಆಗ್ತಾ ಇರ್ತೀವಿ ಹಂಗೆ. ಇವಾಗ ಇದಕ್ಕೆ ಇದು ಸ್ಕೂಲು ಡೈಲಿ ಬರ್ತಾವೆ ಇದಕ್ಕೆ? ಎಲ್ಲೆಲ್ಲಿಂದ ಬರ್ತವೆ ಸರ್? ಹೊರಗಡೆಯಿಂದನೇ. ಯಾವಾಗ ಏನಲ್ಲ ಅದು ಇವಾಗ ಕಾಯ್ತಾ ಇರ್ತಾರೆ ಅಂದಿ? ಬೆಳಗ್ಗೆ ಹೊತ್ತು ಬಂದೇ ಕಾಯ್ಕೊಂಡು ಕೂತಿರ್ತಾರೆ ಅಂದಿ ಇದಕ್ಕೆ? ಕೂತಿರ್ತಾರೆ ಅನ್ನೋದು ತಪ್ಪದು. ಬರ್ತಾರೆ. ದನ ಬರ್ತಾವಪ್ಪ, ಒಳ್ಳೊಳ್ಳೆ ಕರೆ ಹುಟ್ಟವೆ. ಒಳ್ಳೊಳ್ಳೆ ಕರೆ ಒಳ್ಳೊಳ್ಳೆ ಕರೆ. ಅದು 5 ಲಕ್ಷ, 14 ಲಕ್ಷ, 10 ಲಕ್ಷ ಎಲ್ಲ ಕೊಟ್ಕೊಡೋ ಒಳ್ಳೊಳ್ಳೆ ಕರುಗಳು ಬಿದ್ದಾವೆ. ಒಳ್ಳೊಳ್ಳೆ ಹೆಸರು ಮಾಡ್ಕೊಡೋದು. ಹೆಸರು ಮಾಡೋದೆ. ನಾವು ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ಮೇನು. ಇವಾಗ ಮೇಂಟೈನ್ ಮಾಡ್ತಾ ಇದೀರಲ್ಲ, ರ್ಯಾಶ್ ಸಿಕ್ಕಾಪಟ್ಟೆ ರ್ಯಾಶ್ ಇದೆಯಾ? ಯಾರನ್ನ ಹತ್ರ ಸೇರ್ಸಲ್ಲ, ಯಾರು ತಗೊಳ್ಳಲ್ಲ, ಒಬ್ಬರನ್ನು ಅರ್ಜಿಲ್ಲ. ನೀವು ಇರ್ಲೇಬೇಕು. ನಾನು ಇರ್ಲೇಬೇಕು. ಎತ್ತ ಹೋದ್ರು ನಾನು ಹಾಲು ಯಾಕು ಇನ್ನೊಬ್ರು ತಗೊಳ್ಳಲ್ಲ. ಏನೊಂದಕ್ಕೂ ನೀವೇ ಇರಬೇಕು. ಹಾಲು ಯಾಕು ನಾನೇ. ಇವಾಗ ಇಲ್ಲೆಲ್ಲಾದ್ರೂ ಅದು ನೀರು ಕುಡಿಬೇಕಾದ್ರೆ ಇನ್ನೊಬ್ರು ಯಾಕೆ ಹೋದ್ರೆ ಇಲ್ಲ ಅದು ಬೇಕು. ಇನ್ನೊಬ್ರು ನೀರು ಯಾಕೆ ಹೋದ್ರು ದಬ್ರೆ ಮಾಡಗಲ್ಲ. ದಬ್ರೆ ಹತ್ರ ನಾವಿರ್ಬೇಕು. ಅದು ಸಿಕ್ಕಾಪಟ್ಟೆ ಅಗ್ರೆಷನ್ ಐತೆ. ಯಾವತ್ತು ರಾಸೆ. ಹೆಂಗ್ ಮೇಂಟೈನ್ ಮಾಡ್ತೀರಾ ಇದನ್ನ? ಮಾಡ್ತಾ ಇದೀನಿ ನೋಡಪ್ಪ. ನೋಡು, ಅದೇ ಚಿನ್ನ ಬಂಗಾರ ನಿಮ್ಗೆ ಇಲ್ಲ, ನಿಮ್ಗೆ ಬಿಟ್ರು ಇಲ್ಲ ಅನ್ಕೊಂಡ್ರೆ ಮುದ್ದಾಡ್ಕೊಂಡೆ ಸಾಕ್ಬೇಕು. ಆಯ್ಕೋತದ ಈಗ? ಇಲ್ಲ, ಆಯ್ತು ಬರೋಲ್ಲ. ನಿಮ್ಗೇನು ಮಾಡಲ್ಲ ನಮ್ಮಂತವ್ರು. ನಾನು ಹಸಿತಾವ್ ನೋಡಿ ಹಿಂಗೆ ಇರ್ತೀನಿ. ಪಕ್ಕದಲ್ಲೇ ಇರ್ತೀರಾ? ಹಸಿತಾವ್ ನೋಡಿ ಹಿಂಗೆ ಇರ್ತೀನಿ. ನಲ್ವರು ಆದ್ರೆ ಜ್ಞಾನ ಚೇಂಜ್. ಇದು ನೀವು ಎಷ್ಟು ವರ್ಷ ಆಯ್ತು ರಾಜಣ್ಣವ್ರು ತಗೊಂಡು ಮನೆಗೆ? ಮೇಲೆ ಅದೇ 3-4 ತಿಂಗಳು. 1 ವರ್ಷದ ಮೇಲೆ. ಯಾವ ಊರಿಂದ ತಗೊಂಡ್ರ ನೀವು ಇದನ್ನ? ಆರುಬಲೆ. ಎಲ್ಲಿಂದ? ಆರುಬಲೆ. ಅಲ್ಲಿ ಎಲ್ಲಿತ್ತು, ಯಾರ ಮನೇಲಿ ಇತ್ತು ಅಂತ ಹೇಳ್ಬೋದಾ? ಇದು ಸಿದ್ದರಾಜು ಅಂತ. ಎಷ್ಟಾಗಿತ್ತು ಅವಾಗ ನೀವು ತಗೊಂಬಂದಾಗ? ಇದು 3 ಲಕ್ಷ. 3 ಲಕ್ಷ ಆಗಿತ್ತು. ಇವಾಗ ಏನಾದ್ರು ಕೊಡ್ತೀರಾ? ಯಾರಾದ್ರು ಕೇಳಿದ್ರೆ? ಕೇಳಿದ್ರು. ಯಾರು ಎಲ್ಲ ಕೇಳಿದ್ರೆ ಕೊಡ್ತೀರಾ? ಯಾರಾದ್ರು? ಇಲ್ಲ, ಕೇಳಿದ್ರು. 6 ಲಕ್ಷ ಗಂಟ ಕೇಳಿದ್ರು. ಇವಾಗ 6 ಲಕ್ಷದವರೆಗೂ ಕೇಳೋರೆ ಕೊಟ್ಟಿಲ್ಲ. ಕೊಡೋಣ. ನೀವೇ ಮಡಿಕೊಂಬಿಡೋಣ ಅಂತ. ರಾಜಣ್ಣವ್ರೆ, ಇದ್ರ ಬ್ಲಡ್ ಲೈನ್ ಯಾವುದು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತು. ಯಾವುದು ಬ್ಲಡ್ ಲೈನ್ ಇದು? ಯಾವುದು ಇರೋ ತೊಗೊಂಡೋಗಿರೋ ಇದರಪ್ಪನ ನಮಗೆ ಗೊತ್ತಿಲ್ಲ. ಅಲ್ಲೆಲ್ಲೋ ಅಲ್ಲೇ ಆ ಕಡೆ ಕೆರ್ಕೊಂಡಿರುತ್ತೆ. ಯಗ್ನೂರ್ ಬ್ಲಡ್ ಲೈನೇನೆ. ಆದ್ರೂ ಯಗ್ನೂರ್ ಬ್ಲಡ್ ಲೈನ್. ಯಗ್ನೂರ್ ಬ್ಲಡ್ ಲೈನೇನೆ. ಇದು ಎಲ್ಲಿಗೋಗಿತ್ತು ಅಂದ್ರೆ ಕಾಡಸಿನಹಳ್ಳಿಗೆ ಹೋಗಿತ್ತು. ದೀಪು ಅಂತ ಅಲ್ಲಿ ಹೋಗಿದ್ದು. ಅಲ್ಲೇ ಫಲ ಬಿದ್ದಿದ್ರವ. ಆ ಊರೊಳಗೇನೆ ಫಲ ಬಿದ್ದು ನಿಡಗಲ್ ಪಕ್ಕ ಯಾವ್ದು ದೊಡ್ಡಿಯದೆ ನಾರಾಯಣಪುರ ತಾವು ಅವ್ರು ಫಲಿಂದ ಹೊಸ ಇನ್ನೇನು ನಾಳಿಗೆ ನಡೆದು ಅಯ್ಯೋ ಅಂತ ಹೊಸ ಹಿಡ್ಕೊಂಡ್ ಬಂದಿರೋದು. ಅಲ್ಲಿ ಇದ್ದಿತ್ತು. ನಾನು ಕೇಳಿ ನೋಡಿದೆ. ಆವಾಗ ಯಾಕೋ ನನಗೆ ಇಷ್ಟ ಆಗಿಲ್ಲ. ಕರಿಂದಲ್ಲಿ ಸಣ್ಕರಿಂದಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಆಮೇಲೆ ಚಿಕ್ಕಲಣ್ಣ ಅಂತ ತಮಿಳ್ನಾಡಿಗೆ ಚಿಕ್ಕಲಪ್ಪ ಅಂತ ಒಬ್ಬ ಅವ್ರ ಐನೂರು ಕೊಳ್ಳಿಗೆ ಇಷ್ಟೇ ಇದಪ್ಪ. ಆಯಪ್ಪ ಇಟ್ಕೊಂಡೋಗಿ ಇಷ್ಟುದ್ದ ಕರಿಂದಲ್ಲಿ ಸಾಕಿ
ಬೇರೆಯವ್ರಿಗೆ ನಮ್ಮ ಕರ್ನಾಟಕದವ್ರು ಕೊಟ್ಟಿದ್ದು ಹಾಂ 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 ಇದನ್ನು. ಹಾಂ ಅವಾಗಿಂದ ಇವಾಗ ಇದು ಬ್ಲಡ್ ಲೈನ್ ಬಂದು ಎಗ್ನೂರ್ ಬ್ಲಡ್ ಲೈನ್. ಎಗ್ನೂರ್ ಬ್ಲಡ್ ಲೈನ್. ಹಾಂ ನಿಮ್ಮ ಅಂದಾಜು ಎಷ್ಟು ಕರು ಹುಟ್ಟಿರ್ಬೋದು ಇಲ್ಲಿಗೆ? ಅವ್ರ ಲೆಕ್ಕಾಚಾರ ನೋಡಿದ್ರೆ ಹಾಂ ಅಲ್ಲಿ ಹಸಾಕ್ಬಿಟ್ರೆ ಲೆಕ್ಕಾಚಾರ ನೋಡಿದ್ರೆ ಜಾಸ್ತಿ ಹುಟ್ಟವೆ. ಅಲ್ಲ ನಿಮ್ಮ ಅಂದಾಜಿಗೆ ಒಂದು ಅಂದಾಜಿಗೆ ಹೇಳ್ರಿ, ಇಷ್ಟು ಕರು ಬಿದ್ದವೆ ಏನಂತಾರ? ಏನು 1000 ಮೇಲೆ ಒಂದು 2000 ಮೇಲೆ ಹೊರ್ತದೆ, ಕಮ್ಮಿ 2000 ಮೇಲೆ ಮೇಲೆನೆ. 2000 ಮೇಲೆ ಅಂದ್ರೆ ಅದು ಇದ್ರ ಸಮ ಆಗೋಯ್ತು. ಒಂದು ಏನ್ ಲೆಕ್ಕ ಇಲ್ಲ ಅದಕ್ಕೆ. ಲೆಕ್ಕ ಇಲ್ಲ, ಲೆಕ್ಕ ಇಲ್ಲ, ಹುಟ್ಟವೆ ಕಣ. ಇವಾಗ ಎಲ್ಲಾ ಕಡೆ ಹೇಳ್ತಾರೆ ಇದಕ್ಕೆ ಹುಟ್ಟಿರೋ ಕರುಗಳನ್ನೇ ತೋರಿಸ್ತಾ ಇದಾರೆ ಎಲ್ಲಾ ಕಡೆ. CR7 ಅಂತಾರ. ಏನಂತೀರಾ ಅದ್ರ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಒಂಥರ ಹೆಮ್ಮೆ ಅಲ್ವೇ, ಖುಷಿ ಅಲ್ವೇ? ಇವಾಗ ಎಲ್ಲಾ ಕಡೆನೂ CR7 ಮಗ ಅಂತಾರೆ. ಯಾರೋ 4 ಜನ ಬದುಕಬೇಕು. ಒಬ್ಬ ನನ್ನ ಮನೆ ಒಂದು ಕರ ಹುಟ್ಟಿದ್ರೆ ಅವಾಗೇನೋ 10,000 ಎಕ್ಸ್ಟ್ರಾ ಸಿಕ್ಕಿದ್ರೆ ಅವ್ನು ಒಳ್ಳೇದಲ್ವಾ? ಕೆಲವೊಬ್ರು ಬಿದ್ದಿಲ್ಲ ಅಂದ್ರೂ ಇದ್ರ ಹೆಸರು ಹೇಳ್ತಾರೆ. ಏನಕ್ಕೋಸ್ಕರ? ಒಬ್ಬೊಬ್ರು ಇಲ್ಲ, ಇದ್ರೊಳಗೆ ಅಭಿಮಾನ ಇರೋರು ಹೇಳೋರು ಹೇಳ್ತಾರಲ್ಲ, ಖುಷಿಗೆ. ಖುಷಿಗೆ. ಈ ನನ್ನಂತರು ಒಳ್ಳೆ ಆ ಕಡೆಗೆ ಅನ್ನೋರು ಜನನವ್ರೆ. ಇವಾಗ ಮಾಮೂಲಿ ರಾಜಕೀಯ ಇದ್ದಂಗೆ ಅಲ್ವಾ ಇದು? ಇದ್ರಲ್ಲಿ ರಾಜಕೀಯ ಏನಿದೆ ಗೊತ್ತಿರೋ ವಿಷಯ ಅಲ್ವಾ? ಅವನೇನೋ ಬುಡ ಕಡೆಗೆ ಅನ್ನೋರು ಜನನವ್ರೆ. ಇಷ್ಟಪಡೋರು ಯಾರು ಇದ್ ಮಾಡಲ್ಲ. ಇಲ್ಲ, ಇದು ಒಂದ್ ಸ್ವಲ್ಪ ಇದು ಹಂಗೆ ಹಿಂಗೆ ಅನ್ನೋರು ಮಾತ್ರ ಒಂದ್ ಸ್ವಲ್ಪ ಇದ್ ಮಾಡ್ತಾರೆ ಅಷ್ಟೇ. ಅವ್ರು ಇಷ್ಟು ಕೂಡಿದ್ದು ಅಲ್ವಾ? ಅದು ನಾವ್ ಹೇಳಂಗಿಲ್ಲ. ಬಸವಣ್ಣ ದೇವ್ರ ಬಗ್ಗೆ ಏನ್ ಆ ತರ ಏನ್ ತಲೆ ಕಟ್ಸ್ಕೊಳಂಗೆ ಇಲ್ಲ. ಕಟ್ಸ್ಕೊಳಂಗೆ ಇಲ್ಲ. ಯಾವ ಕಡೆಯಿಂದ ಬರ್ಬೋದು? ರಾಮನಗರ ಕಡೆಯಿಂದ ಬರ್ಬೋದು. ರಾಜಣ್ಣವ್ರೆ, ನಿಮ್ಮ ಅಡ್ರೆಸ್ ಹೇಳ್ಬಿಡಿ. ನಮ್ಮ ಅಡ್ರೆಸ್ ಬಿಡದಿ ಕಡೆಯಿಂದನೂ ಬರ್ಬೋದು, ಈ ಕಡೆ ಚನ್ನಪ್ಪ ಸರ್ಕಲ್ ಕಡೆಯಿಂದನೂ ಬರ್ಬೋದು, ಈ ಕಡೆಗೆ ಲಕ್ಷ್ಮೀಪುರ ಕಡೆಯಿಂದನೂ ಬರ್ಬೋದು, ಎಲ್ಲಾ ಕಡೆಯಿಂದ ಮೈಸೂರು ರಾಮನಗರ ಕಡೆಯಿಂದನೂ ಬರ್ಬೋದು. ಎಲ್ಲಾ ಕಡೆಯಿಂದನೂ 4 ಕಡೆಯಿಂದನೂ ಬರ್ತಾರೆ. ಯಾವ ಕಡೆಯಿಂದ ಆದ್ರೂ ಬರ್ಬೋದು. ಬರ್ಬೋದು. ಕರೆಕ್ಟ್ ಲೊಕೇಶನ್ ಹೇಳ್ಬಿಡ್ರಿ. ಇದು ದೇವಿಸಿದೈನ್ ದೊಡ್ಡಿ, ರಾಮನಗರ ತಾಲೂಕು. ಯಾವ ಜಿಲ್ಲೆ? ರಾಮನಗರ ತಾಲೂಕು ಜಿಲ್ಲೆ. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಹಂಗೇನೆ. 9902648715. ಯಾವ ಟೈಮಲ್ಲಿ ಬಂದ್ರು ಬಿಡ್ತೀರಾ? ಯಾವ ಟೈಮಲ್ಲಿ ಆದ್ರೂ ಬರ್ಬೋದು.